ಆಶ್ಚರ್ಯ ಆಗ್ತಿದ್ಯಲ್ಲ, ಅವನು ಶರ್ಟ್ ಇಲ್ದೆ ಆದ್ರೂ ಹೊರಗಡೆ ಹೋಗ್ತಾನೆ ಅಂದ್ರೆ ಕೇಶವ ಇಲ್ದೇನೆ ಹೋಗೋದಾ? ಇದಕ್ಕೆ ನೀವ್ ಹೀಗೆ ಹೇಳಿದ್ರೆ ಈ ಮಧ್ಯೆ ಅವ್ರು ಮಾಡ್ತಿರೋ ಚಿತ್ರ ವಿಚಿತ್ರವಾದ ಕೆಲ್ಸಗಳಿಗೆ ಇನ್ನೇನು ಹೇಳ್ತಿರೋ? ಅಂತದ್ ಏನ್ ಮಾಡ್ತಿದ್ದಾನೆ? ಮೊನ್ನೆ ನಮಗ್ ಬರ್ಬೇಕಾಗಿ ಟೆಂಡರ್ನ ದಿವ್ಯಾ ಮೇಡಮ್ ಬಿಟ್ಕೊಟ್ರು. ವಾಟ್? ಕಿತ್ಕೊಳ್ಳೋದೇ ಗೊತ್ತಿರೋ ಚಾಣಕ್ಯನ್ಗೆ ಕೊಡೋದು ಕೂಡ ಗೊತ್ತಾ? ಅದ್ರ ಹಿಂದೆ ಒಂದ್ ಲಾಜಿಕ್ ಇದೆ ಮೇಡಮ್. ಅನ್ಕೊಂಡೆ. ಲಾಭ ಇಲ್ದೇನೆ ಯಾರು ಏನ್ ಕೆಲ್ಸನೂ ಮಾಡಲ್ಲ ಅಲ್ವಾ? ಆಫ್ಕೋರ್ಸ್. ಸರ್ ಏನ್ ಮಾಡಿದ್ರು ಮುಂದಾಲೋಚನೆಯಿಂದ ಮಾಡ್ತಾರೆ. ಇಷ್ಟಕ್ಕೂ ಆ ಟೆಂಡರ್ ಕೈ ಬಿಡೋದಕ್ಕೆ ನಿಮ್ ಸರ್ ಯಾವ ಟೆಂಡರಿಗೆ ಕೈ ಹಾಕಿದ್ದಾರೆ? ಸದ್ಯದಲ್ಲೇ ಸರ್ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಮೇಡಮ್. ಆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಫಿನಿಶ್ ಆದ್ರೆ ಸರ್ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಆಗ್ತಾರೆ. ಓಹೋ, ನಿಮ್ ಬಕಾಸುರ ಬಾಸ್ಗೆ ಇರೋ ಪೂರ್ತಿ ಹಸುವು ತೀರುತ್ತೆ ಅಂತ ಆ ಆಯ್ತು. ಪ್ರಾಜೆಕ್ಟ್ ವಿಷಯದಲ್ಲಿ ದಿವ್ಯಾ ಮೇಡಮ್ ಅವರ ಹೆಲ್ಪ್ ಬೇಕಾಗಬಹುದು ಅಂತ ಈಗ್ಲೇ ದಿವ್ಯಾ ಮೇಡಮ್ ಅವರನ್ನ ಸರ್ ತನ್ನ ಕಡೆಗೆ ಹೇಳ್ಕೊತಾ ಇದ್ದಾರೆ ಅಂತ ನನ್ನ ಅನುಮಾನ. ಅನುಮಾನ ಅಲ್ಲ ಕೇಶವ, ಅದೇ ನಿಜ ಆಗಿರುತ್ತೆ. ನಿಮ್ ಚಾಣಕ್ಯ ಸರ್ರು ಸಕ್ಸಸ್ಗೋಸ್ಕರ ಶತ್ರುಗಳ ಜೊತೆ ಕೂಡ ಕೈ ಜೋಡಿಸೋಂತ ಸಾಮರ್ಥ್ಯ. ಚಾಣಕ್ಯ ಹೆಸರಲ್ಲಿ ಚಲಾವಣೆ ಆಗ್ತಿರೋ ಶಕುನಿ. ಆದ್ರೆ ನಂಗೊಂದ್ ಚಿಕ್ಕ ಬೇಜಾರು. ನನ್ನ ಅದ್ಕೆ ಆಗೋಳ್ ಜೊತೆ ಕೂಡ ಅವನು ಬಿಸ್ನೆಸ್ ಡೀಲ್ ಮಾಡ್ತಿದ್ದಾನೆ. ಪ್ರೀತಿಸ್ಬೇಕಾಗಿರೋ ಅದ್ಕೆ ಜೊತೆ ಕೂಡ ಈ ಬಿಸ್ನೆಸ್ ಡೀಲ್ ಏನೋ. ನೀವೇನಿಲ್ಲಿ ಸರ್ಪ್ರೈಸಿಂಗ್ ಆಗಿದೆ. ಯಾಕೆ? ನಾನ್ ರೋಡ್ ಮೇಲೆ ಇರಬಾರ್ದಾ? ಸೆಕ್ಯೂರಿಟಿ ಇಲ್ದೇನೆ ಇದ್ದೀರಾ? ನೀವು ಕೂಡ ಸೆಕ್ಯೂರಿಟಿ ಇಲ್ದೆ ಬಂದಿದ್ದೀರಾ? ಅವಾಗ ಒಂಟಿಯಾಗಿ ಹೊರಗಡೆ ಬರ್ತಾ ಇರ್ತೀನಿ. ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ. ರಿಯಲಿ? ನಾನ್ ಕೂಡ ಹಾಗೆ ಲಾಂಗ್ ಡ್ರೈವ್ಗೋಸ್ಕರ ಬಂದೆ. ಆದ್ರೆ ನನ್ ಗಾಡಿ ಆಫ್ ಆಯ್ತು. ಸೋ ಸ್ಯಾಡ್. ಲಿಫ್ಟ್ ಬೇಕಾ? ಅಗತ್ಯ ಇಲ್ಲ. ಮತ್ತೆ ಕಾರ್ ನಿಲ್ಸಿದ್ರಿ? ನೀವು ಅನ್ಕೊಳ್ಳಿಲ್ಲ. ಯಾಕೆ ನನ್ ಜೊತೆ ಬರೋದಿಕ್ ಭಯನಾ? ಭಯನಾ? ದಿವ್ಯಾ ನಾನು. ಹಾಗಾದ್ರೆ ನನ್ ಕಾರ್ ಹತ್ತಿ. ಇಟ್ಸ್ ಓಕೆ, ಐ ಕ್ಯಾನ್ ಬುಕ್ ಅ ಕ್ಯಾಬ್. ಈ ರೂಟಲ್ಲಿ ಹೆಚ್ಚಾಗಿ ಕ್ಯಾಬ್ ಸಿಗಲ್ಲ. ಪರವಾಗಿಲ್ಲ, ಐ ಕ್ಯಾನ್ ವೇಟ್. ಎದುರುಗಡೆ ಇರೋ ಅವಕಾಶನ ಬೇಡ ಅನ್ಕೊಂಡು ವೇಟ್ ಮಾಡೋದು ಯಾಕೆ? ಓಕೆ, ಅಂದವಾಗಿದ್ದೀರಾ, ಒಂಟಿಯಾಗಿದ್ದೀರಾ, ಜೊತೆಗೆ ಕಾರ್ ಬ್ರೇಕ್ ಡೌನ್ ಆಗಿದೆ, ಜೊತೆಗೆ ಸೆಕ್ಯೂರಿಟಿ ಕೂಡ ಇಲ್ಲ. ಪ್ಲೇಸ್ ನೋಡಿದ್ರೆ ಪ್ಯಾನಿಕ್ ಆಗಿದೆ. ನೀವು ನೋಡಿದ್ರೆ ಹಠ ಮಾಡ್ತಾ ಇದ್ದೀರಾ. ಏನಾದ್ರೂ ನಡಿಬಾರ್ದು ನಡೆದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಏನು ಭಯ ಪಡಿಸ್ತಿದ್ದೀರಾ? ಇಲ್ಲ ರೀ, ಸಿಚುಯೇಷನ್ ಹೇಳ್ತಾ ಇದ್ದೀನಿ. ನಾನ್ ಎಂತ ಸಿಚುಯೇಷನ್ ಆದ್ರೂ ಹ್ಯಾಂಡಲ್ ಮಾಡ್ತೀನಿ. ನಿಜ ಹೇಳಿ, ನನ್ನ ಜೊತೆ ಬರೋದಿಕ್ಕೆ ಈಗೋ ಪ್ರಾಬ್ಲಮ್ಮ ಇಲ್ಲ ಭಯನಾ? ನನಗ್ ಭಯ ಇಲ್ಲ ಅಂತ ಹೇಳ್ದೆ ಅಲ್ವಾ? ಮತ್ತೆ ಪ್ರಾಬ್ಲಮ್ ಏನು? ನಾಳೆ ನನ್ನ ಕಾರ್ ಬ್ರೇಕ್ ಡೌನ್ ಆಗ್ಬೋದು, ನಿಮ್ಮನ್ನೇ ಲಿಫ್ಟ್ ಕೇಳ್ಬೋದು. ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ತಪ್ಪೇನಿದೆ? ನನಗ್ ನಿಮ್ ಹೆಲ್ಪ್ ಯಾವತ್ತಿಗೂ ಅಗತ್ಯ ಬರಲ್ಲ. ಅಟ್ಲೀಸ್ಟ್ ಮೇನ್ ರೋಡ್ ವರ್ಗಾದ್ರೂ ಡ್ರಾಪ್ ಮಾಡ್ತೀನಿ ಬನ್ನಿ. ಓಕೆ, ಖಂಡಿತವಾಗ್ಲೂ ನೀವು ನನ್ನ ಜೊತೆ ಬರೋದಕ್ಕೆ ಭಯ ಪಡ್ತಾ ಇದ್ದೀರಾ. ಅದನ್ನು ಒಪ್ಕೊಳಕ್ಕಾಗದೆ ಸುಳ್ಳು ಹೇಳ್ತಾ ಇದ್ದೀರಾ. ಎಕ್ಸ್ಕ್ಯೂಸ್ ಮೀ. ಓಕೆ, ನನಗೆ ಅರ್ಥ ಆಯ್ತು. ನಿಮ್ಮ ಮನ್ಸಲ್ಲಿರೋ ಭಯ ಮುಖದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಧೈರ್ಯ ನಿಮ್ಮಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಮತ್ತೆ ಹೆಸರಿಗೇನೋ ನಿನ್ನ ದಿವ್ಯಾ ಅಂತ ಇದ್ದಾರೆ. ನೀವು ದಿವ್ಯಾ ಅಲ್ಲ, ಭಯ. ಅಜ್ಜಿ, ದಿವ್ಯಾ ಎಲ್ಲಿ? ಯಾಕೆ? ಅದು ಟೆಂಡರ್ ಸಿಕ್ಕಿದೆ ಅಲ್ವಾ, ಕಾಂಗ್ರೆಸ್ ಹೇಳೋಣಂತ ಅಜ್ಜಿ ಅವ್ರೆ. ನೆನ್ನೆನೆ ಹೇಳಿದ್ರಲ್ಲ. ಮತ್ತೆ ಹೇಳೋಣ ಅಂತ ಅಜ್ಜಿ. ಅಷ್ಟೇ ಅಲ್ಲ, ದಿವ್ಯಾಗ್ ಇಷ್ಟವಾಗಿರೋ ಅಡಿಗೆಗಳು, ಸ್ವೀಟ್ಸು, ಹಾಟ್ಸು ಎಲ್ಲ ಮಾಡೋಣ ಅಂತ. ನಿಮ್ಗೆ ತಿನ್ನೋದ್ ಮಾತ್ರ ಗೊತ್ತು ಅನ್ಕೊಂಡೆ, ಅಡ್ಗೆ ಮಾಡೋಕ್ಕೂ ಗೊತ್ತಾ? ಅಂದ್ರೆ ಏನ್ ಅಜ್ಜಿ ಅವ್ರೆ, ನನ್ನ ಹೆಂಡತಿ ಹೆಣ್ಣು ಅಲ್ಲ ಅಂದ್ಕೋದಿದ್ದೀರಾ? ಅವಳಿಗೆ ಅಡುಗೆ ಬರಲ್ಲ ಅಂದ್ಕೋದಿದ್ದೀರಾ? ಚಂದ್ರಿಕಾ, ನೀನ್ ಅಡ್ಗೆ ಮನೆಗೆ ಹೋಗಿ ಎಷ್ಟು ದಿನ ಅಲ್ಲ ಎಷ್ಟು ವರ್ಷ ಆಯ್ತು ಅಂತ ಹೇಳು. ದಿನ ಹೋಗ್ತಿದ್ದೀನಲ್ಲ ಅಜ್ಜಿ. ಕಾಫಿ ಕುಡ್ದಿರೋ ಕಪ್ಪು, ತಿಂದಿರೋ ಎಂಜಿಲ್ ತಟ್ಟೆನ ಸಿಂಕಲ್ ಹಾಕೋಕ? ಹಾ, ಈ ತರ ಹೀಯಾಳ್ಸೋದೆಲ್ಲ ಯಾಕಜ್ಜಿ ಅವ್ರೆ? ನೀವೇ ಎಲ್ಲಿಗೆ ಹೋಗಿದಾಳು ಹೇಳ್ಬೋದು ಅಲ್ವಾ? ಅರ್ಜೆಂಟ್ ಆಗಿ ಆ ವಿಷಯ ತಿಳ್ಕೊಂಡು ನೀವು ಯಾರು ಹೇಳ್ಬೇಕು? ಏನಜ್ಜಿ, ನಾವೇನ್ ಅಷ್ಟು ನಂಬಿಕೆ ದ್ರೋಹಿಗಳ ತರ ಕಾಣಿಸ್ತಿದೀವಾ? ಈ ಮನೆ ಉಪ್ಪು ತಿಂದಿರೋ ವಿಶ್ವಾಸ ನಮ್ಗಿಲ್ವಾ? ಆ ವಿಷಯನ ನನ್ನನ್ನಲ್ಲ, ನಿಮ್ ಮನಸ್ಸಾಕ್ಷಿನ ಕೇಳಿ. ನಿಮ್ಗೆ ಈ ಮನೆ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇದೆಯೋ ನಿಮಗ್ ನೀವೇ ಪ್ರಶ್ನೆ ಮಾಡ್ಕೊಂಡು ಪರೀಕ್ಷೆ ಮಾಡ್ಕೊಳ್ಳಿ.
ನಮ್ಮನ್ನ ನೀವು ತುಂಬಾನೇ ಕೀಳ್ಮಟ್ಟದಲ್ಲಿ ನೋಡ್ತಿದ್ದೀರಾ ಅಜ್ಜಿ ಅವರೇ. ಈ ಮನೆ ಮೇಲೆ ವಿಶ್ವಾಸ ನಂಬಿಕೆ ಇಲ್ಲ ಅಂದಿದ್ರೆ ಈ ಮನೇಲಿ ನಾವು ಯಾಕಿರ್ತೀವಿ? ಬೇರೆ ದಾರಿ ಇಲ್ದೆ ಈ ಮನೆ ಬಿಟ್ಟು ನಡು ರೋಡಲ್ಲಿ ಬದುಕೋಕಾಗ್ದೆ. ಏನಜ್ಜಿ, ನಾವೇನ್ ಅಷ್ಟೊಂದ್ ಗತಿ ಇಲ್ದಿರೋರು ಅನ್ಕೊಂಡಿದ್ಯಾ? ಆಸ್ತಿಲ್ ನಮ್ ಪಾಲ್ ತಗೊಂಡ್ ಹೊರಗಡೆ ಹೋಗಕ್ ಆಗಲ್ಲ ಅಂತನಾ? ಈ ಕ್ಷಣನೇ ಆಸ್ತಿನ ಪಾಲ್ ಕೊಡ್ತೀನಿ. ನಿಜವಾಗ್ಲೂ ಹೊರಟೋಗ್ತೀರಾ? ಅಪ್ಪ ಅಮ್ಮ ಇಲ್ದಿರೋ ದಿವ್ಯನ ಬಿಟ್ಟು ನಾವ್ ಎಲ್ಲಿಗೆ ಹೋಗ್ತೀವಿ ಅಜ್ಜಿ ಅವರೇ? ದಿವ್ಯನ ಒಂಟಿಯಾಗಿ ಬಿಡೋದಿಕ್ಕೆ ನಮ್ ಮನಸ್ಸು ಒಪ್ಪುತ್ತೆ ಹೇಳಿ? ನಾವೇನು ಅಷ್ಟು ಹೃದಯ ಇಲ್ದಿರೋ ಕಟುಕರು ಅನ್ಕೋತಿದ್ದೀರಾ? ನಾವು ಮನುಷ್ಯರ ಅಜ್ಜಿ ಅವರೇ, ನಮ್ಗೂ ಕರುಣೆ, ದಯೆ, ವಾತ್ಸಲ್ಯ, ಹೃದಯ ಎಲ್ಲ ಇದೆ. ಹೌದಾ ಕೃಷ್ಣ? ಆದ್ರೂ ದಿವ್ಯನ ಸೆಕ್ಯೂರಿಟಿ ಇಲ್ದೇನೆ ಯಾಕೆ ಕಳ್ಸಿದ್ರಿ ಅಜ್ಜಿ? ದಿವ್ಯ ಶಕ್ತಿ ಯುಕ್ತಿ ಮೇಲೆ ನನಗ್ ನಂಬಿಕೆ ಇದೆ. ಅವಳನ್ನ ಅವಳು ಕಾಪಾಡ್ಕೊಳ್ತಾಳೆ. 1-2 ದಿನ ರೆಸ್ಟ್ ತಗೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ನಮಗೂ ಆ ನಂಬಿಕೆ ಇದೆ ಅಜ್ಜಿ ಅವರೇ. ದಿವ್ಯನ ಎಲ್ಲಿ ಕಳಿಸಿದ್ರು ಹೇಳಿ? ಈ ವಿಷಯನ ನೀವ್ ಯಾರ್ಗ್ ಹೇಳ್ಬೇಕು ಹೇಳು ಕೃಷ್ಣ? ಅವ್ರಿಗೆ ಹೇಳ್ತೀನಿ. ಛೇ, ದರಿದ್ರ ಜೀವನ, ವಿರಕ್ತಿ ಬರ್ತಿದೆ. ನನ್ ಗಂಡನ ಅವಮಾನಿಸೋದೆ ಕೆಲ್ಸ ಮಾಡ್ಕೊಂಡಿದ್ಯಾ ಅಜ್ಜಿ? ಪಾಪ ಅವ್ರು ಎಷ್ಟ್ ನೋವು ಮಾಡ್ಕೊಂಡು ಹೊರಟೋದ್ರು.